ಇಲ್ಲಿ ಇವತ್ತು ಫಸ್ಟ್ದಾಗಿರ್ತಕ್ಕಂಥ ಮಾತೃಭೂಮಿನ ಪದ್ಯವನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಫಸ್ಟ್ ಮಾತೃಭೂಮಿ ಅಂತಕ್ಕಂಥ ಪದ್ಯ ಬಂದರೆ ಅದು ವಿಧ ಕೇಳಿದರೆ ಕವಿತಾ ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಳ್ರಿ. ಯಾವುದು? ಕವಿತಾ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಅದ. ಇನ್ನೆರಡನೇದು, ಈ ಮಾತೃಭೂಮಿ ಕವಿತಾವನ್ನು ಬರೆದಿರ್ತಕ್ಕಂಥವ್ರು ಭಗವತಿ ಚರಣ್ ವರ್ಮಾ ಅಂತಕ್ಕಂಥದ್ದು ಕೂಡ ನೆನಪಿನಲ್ಲಿ ಇಟ್ಕೊಳ್ರಿ. ಈ ಭಗವತಿ ಚರಣ್ ವರ್ಮಾಬರ ಬಗ್ಗೆ ಒಂದು. ಆಮೇಲೆ ಈ ಪದ್ಯದ ವಿಧ ಅಂತಕ್ಕಂಥದ್ದು ಅಂದರೆ ಪಾಠದ ವಿಧ ಅಂತಕ್ಕಂಥದ್ದು ಒಂದು. ಅವೆರಡನ್ನು ಕೂಡ ತಾವೇನು ಮಾಡಬೇಕಾಗಿತ್ತು? ನೆನಪಿನಲ್ಲಿ ಇಟ್ಕೊಳ್ಬೇಕಿತ್ತು. ಇಲ್ಲಿಂದನೂ ಕೂಡ ಕ್ವಶನ್ಸ್ ಬರ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾತೃಭೂಮಿ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಭಗವತಿ ಚರಣ್ ವರ್ಮಾ ಬಗ್ಗೆ ಬರ್ಬೋದು ಕ್ವಶನ್. ಇನ್ನು ಸೊ ಕ್ವಶನ್ ಆನ್ಸರ್ಸ್ಗಳನ್ನು ನೋಡಿದಾಗ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನಿಸ್ತಾವಂತಂದ್ರೆ, ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೈ. ಸೊ ಕವಿ ಯಾರಿಗೆ ನಮಸ್ಕರಿಸ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಉತ್ತರ, ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೈ. ಸೊ ಮಾತೃಭೂಮಿ ಅಂತಾನೆ ಬರೀರಿ. ಭಾರತ್ ಮಾತಾ ಆಮೇಲೆ ಅವೆಲ್ಲ ಏನಾಗ್ತಾವಪ್ಪ ಅಂದರೆ ಅರ್ಥ ಬೇರೆ ಆಗ್ತವೆ. ಅದು 9th ಆಗ್ತದೆ ಮತ್ತು ಭಾರತ್ ಮಾತಾ ಅಂತ ಬರೆದ್ರೆ. ಸೊ ಅದಕ್ಕಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಭಾರತ್ ಮಾತಾನೇ ಬರೀತಾರೆ. ಭಾರತ್ ಮಾತಾ ಬರುವಂಗಿಲ್ಲ, ಮಾತೃಭೂಮಿ ಅಂತಲೇ ಕೂಡ ಬರೀಬೇಕು. ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೈ. ಎರಡನೇ ಪ್ರಶ್ನೆ, ಭಾರತ್ ಮಾಕೆ ಹಾಥೋ ಮೇ ಕ್ಯಾ ಹೈ ಅಂತ ಕೇಳಿದ್ದಾರೆ. ಭಾರತ ಮಾತೆಯ ಕೈಗಳಲ್ಲಿ ಏನಿದೆ? ಇಲ್ಲಿ ಸಿಂಪಲ್ ಆಗಿ ಬರಿಬಹುದು, ಭಾರತ್ ಮಾಕೆ ಹಾಥೋ ಮೇ ನ್ಯಾಯ ಪತಾಕ ಜ್ಞಾನ ದೀಪ ಹೈ. ಅಥವಾ ಇದನ್ನು ಭಾರತ್ ಮಾಕೆ ಏಕ ಹಾತ್ ಮೇ ನ್ಯಾಯ ಪತಾಕ ದೂಸರೆ ಹಾತ್ ಮೇ ಜ್ಞಾನ ದೀಪ ಹೈ ಅಂತ ಪದ್ಯದಲ್ಲಿ ಹೇಗೆ ಸಾಲಿದೆ ಅದನ್ನು ಕೂಡ ಬರಿಬಹುದು. ಬಟ್ ವಾಕ್ಯ ಪೂರ್ಣ ಆಗಬೇಕು, ಅದು ಒಂದು ವಾಕ್ಯ ಅಂತ ಅನ್ನಿಸ್ಬೇಕು. ಭಾರತ್ ಮಾಕೆ हाथों में न्याय पताका और ज्ञान दीप है, अथवा भारत माँ के एक हाथ में न्याय पताका और दूसरे हाथ में ज्ञान दीप है ಅಂತ ಬರಿಬೇಕು. ಇನ್ನು ಮೂರನೇ ಪ್ರಶ್ನೆ ಇತ್ತು, आज माँ के साथ कौन है ಅಂತಕ್ಕಂಥದ್ದು. ಇಂದು ಎಸ್ ತಾಯಿ ಜೊತೆಗೆ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಸೊ आज माँ के साथ करोड़ों भारतवासी है. ಇವತ್ತು ಎಸ್ ತಾಯಿಯ ಜೊತೆ ಏನಾಗಿದ್ರಪ್ಪ ಅಂದ್ರೆ ಕೋಟಿ ಭಾರತವಾಸಿಗಳು, ಕೋಟಿ ಭಾರತ ನಿವಾಸಿಗಳು ಇವತ್ತು ತಾಯಿಯ ಜೊತೆಗಿದ್ದಾರೆ ಅನ್ನೋದನ್ನು ಬರಿಬೇಕು. ತಾಯಿ ಅಂತಂದರೆ ಮಾತೃಭೂಮಿ ಅಂತ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಇರೋದು, ಸಭಿ ಓರ್ ಕ್ಯಾ ಗೂಂಜ್ ಉಠಾ ಹೇ. ಸಭಿ ಓರ್ ಎಲ್ಲ ಕಡೆನೂ ಕೂಡ ಏನು ಪ್ರತಿಧ್ವನಿತ ಆಗ್ತಾ ಇದೆ? ಗೂಂಜ್ ಉಟ್ನಾ ಅಂತಂದ್ರೆ ಪ್ರತಿಧ್ವನಿತ ಹೋನಾ, ಮೊಳಗುವುದು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸಭಿ ಓರ್ ಜೈ ಹಿಂದ್ ಕಾ ನಾದ್ ಗೂಂಜ್ ಉಠಾ ಹೇ. ಎಲ್ಲ ಕಡೆನೂ ಕೂಡ ಜೈ ಹಿಂದದ ನಾದ ಶಬ್ದ ಮೊಳಗಿದೆ, ಪ್ರತಿಧ್ವನಿಸಿದೆ ಅಂತ ಆಗ್ತದ. ಐದನೇ ಪ್ರಶ್ನೆ, ಭಾರತ್ ಕೆ ಖೇತ್ ಕೈಸೆ ಹೇ. ಸೊ ಭಾರತದ ತೋಟಗಳು ಹೇಗಿದ್ದಾವೆ ಅಂತಂದ್ರೆ ಹರೆ ಭರೆ ಅವ್ರ ಸುಹಾನೆ. ಸೊ ಭಾರತ್ ಕೆ ಖೇತ್ ಹೇಗಿದಾವಪ್ಪ? ಹರೆ ಭರೆ ಅಂದ್ರೆ ಹಚ್ಚ ಹಸಿರಾಗಿದ್ದಾವೆ, ಸುಹಾನೆ ಅಂತಂದ್ರೆ ಸುಂದರವಾಗಿದ್ದಾವೆ ಅಂತ ನಾವೇನು ಮಾಡ್ಬೋದು? ಬರಿಬಹುದು. ಆರನೇ ಪ್ರಶ್ನೆ ಇತ್ತು, ಭಾರತ್ ಮಾಕೆ ಅಂದರ್ ಕ್ಯಾ ಕ್ಯಾ ಭರಾ ಹುವಾ ಹೇ. ಸೊ ಭಾರತ ಭೂಮಿ ಒಳಗಡೆ ಏನೇನು ತುಂಬಿಕೊಂಡಿದೆ ಅಂತ ಕೇಳಿದಾರ. ಖನಿಜೋं का व्यापक धन भरा हुआ है ಅಂತ ನಾವು ಬರೀಬಹುದು. ಭಾರತ್ ಮಾಕೆ ಅಂದರ್ ಖನಿಜೋं का व्यापक धन भरा हुआ है ಅಂತ ಕೂಡ ನಾವು ಉತ್ತರದಲ್ಲಿ ಎಸ್ ಬರೀಬಹುದು. ಮುಂದಿನ ಪ್ರಶ್ನೆ ಬಂತು, ಸುಖ ಸಂಪತ್ತಿ ಧನಧಾಮ ಕೋ ಮಾ ಕೈಸೆ ಬಾಂಟ್ ರಹಿ ಹೇ. ಸುಖ ಸಂಪತ್ತಿ ಧನ ಧಾಮಗಳನ್ನು ತಾಯಿ ಹೇಗೆ ಹಂಚ್ತಾ ಇದ್ದಾಳೆ ಅಂತ ಕೇಳಿದ್ದಾರೆ. ಮುಕ್ತ ಹಸ್ತಸೆ ಅಂತಕ್ಕದ್ದನ್ನು ಬರೀಬಹುದು. ಕನೇ ಬರೀರಿ, ಫ ಬರೆಯುವಂಗಿಲ್ಲ. ಮುಫ್ ಅಂತಂದ್ರೆ ಉಚಿತ, ಮುಕ್ತ ಅಂತಂದ್ರೆ ಸ್ವತಂತ್ರ. ಓಕೆ. ಸೊ ಸುಖ ಸಂಪತ್ತಿ ಧನಧಾಮ ಕೋ ಮಾ ಮುಕ್ತ ಹಸ್ತಸೆ ಬಾಂಟ್ ರಹಿ ಹೈ. ಇನ್ನು जग के रूप को बदलने के लिए कवि किससे निवेदन करते हैं. ಈ ಜಗತ್ತಿನ ರೂಪವನ್ನು ಬದಲಿಸುವ ಸಲುವಾಗಿ ಕವಿ ಯಾರಲ್ಲಿ ವಿನಂತಿಸ್ತಾ ಇದ್ದಾರೆ? ನಿವೇದನ ಅಂದ್ರೆ ಪ್ರಾರ್ಥನೆ, ವಿನಂತಿಸ್ತಾ ಇದ್ದಾರೆ. सो जग के रूप को बदलने के लिए कवि मातृभूमि से निवेदन करते हैं. जय हिंद का नाद कहाँ कहाँ पर गूंजना चाहिए ಅಂತ ಕೇಳಿದಾರ. जय हिंद का नाद सकल नगर और ग्राम पर गूंजना चाहिए. ಇನ್ನು 2-3 ವಾಕ್ಯಗಳಲ್ಲಿ ಸೊ ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೆ ಅಂತ ಕ್ವಶನ್ಸ್ ಬಂದ್ರೆ ಇಷ್ಟು ಸಾಲುಗಳನ್ನು ಮಾತ್ರ ತಾವೇನು ಮಾಡಬೇಕು? ಬರೀಲೇಬೇಕು. ಫಸ್ಟ್ 3 ಸಾಲುಗಳಂದ್ರೆ ಕಡ್ಡಾಯವಾಗಿ ಬರಿಬೇಕು. ಏನು? ಒಂದೇದು मातृभूमि के खेत हरे भरे और सुहाने हैं, ಇದು ಒಂದು ಲೈನ್. ಎರಡನೇದು, यहाँ के वन और उपवन फल फूलों से भरे हुए हैं. फल फूलों से युक्त ಅಂತಂದ್ರೆ भरे हुए हैं. ಇನ್ನು ಮೂರನೇದು,
मातृभूमि के अंदर सोना चांदी और लोहा जैसे खनिजों का व्यापक संपत्ति भरी हुई है ಅಂತಕ್ಕಂಥದ್ದು. ಆಮೇಲೆ ಲಾಸ್ಟ್ ಸಾಲ ಇದನ್ನು ಬರೀಬಹುದು ಬಿಡಲೂಬಹುದು. सभी भारतवासियों के मातृभूमि सुख संपत्ति धन और धाम को मुक्त हस्त से बांट रही है. ಫಸ್ಟ್ 3 ಸಾಲಗಳನ್ನು ಕಡ್ಡಾಯವಾಗಿ ಬರೀಬೇಕು. ಈ ಕ್ವಶನ್ಸ್ ಬರ್ತದೆ ಎಕ್ಸಾಮ್ಗೆ, ಸೊ ನೆನಪಿಟ್ಕೊಡ್ರಿ. ಇನ್ನು ಈ ಕ್ವಶನ್ ಬಹಳ ಇಂಪಾರ್ಟೆಂಟ್ ಅದ. ಮಾತೃಭೂಮಿಕ ಸ್ವರೂಪ ಕೈಸೆ ಸುಶೋಭಿತ್ ಹೇ ಅಂತ ಕೇಳಿದ್ರ ಇಲ್ಲಿನೂ ಕೂಡ ಒಂದು 3 ಕಂಪಲ್ಸರಿ ಸಾಲಗಳನ್ನು ನೆನಪಿಟ್ಕೋಬೇಕು. मातृभूमि के एक हाथ में न्याय पताका, दूसरे हाथ में ज्ञान दीप है. मुंदा इस संसार का रूप बदलने के लिए कवि मातृभूमि से विनंती कर रहे हैं. अदन बरीरी अथवा बिड्री. आज भारत के सभी वासी भारत माँ के साथ है. ಇದು ಕೂಡ ಬರಿಬೋದು ಅಥವಾ ಬಿಡ್ಬೋದು. पूरे भारत देश के सकल नगर और ग्राम में जय हिंद का नारा प्रतिध्वनित होना चाहिए. ಮಾತೃಭೂಮಿ ಅಮರಂ ಕಿ ಜನನಿ ಹೇ ಅನ್ನೋದನ್ನು ಕಂಪಲ್ಸರಿ ಬರಿಬೇಕು. ಇದು ಸೆಕೆಂಡ್ ಪಾಯಿಂಟ್ ಇರಲೇಬೇಕು. ಇನ್ನು ಇಸ್ಕೆ ಹೃದಯ ಮೇ ಗಾಂಧಿ ಬುದ್ಧ ಅವರು ರಾಮ್ ಜೈಸೆ ಮಹಾನ್ ವಿಭೂತಿಯ ಶಾಹಿತಿ ಅಂತಕ್ಕಂಥದ್ದು. ಈ ಸಾಲುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದು ಸ್ವರೂಪ ಅಂತಂದರೆ ಈ 3 ಸಾಲುಗಳು ಬರೀಲೇಬೇಕು. ಏಕ ಹಾತ್ ಮೇ ನ್ಯಾಯ ಪತಾಕ, ದೂಸರೆ ಹಾತ್ ಮೇ ಜ್ಞಾನದೀಪ, ಭಾರತ್ ಮಾ ಅಮರಂ ಕಿ ಜನನಿ ಹೇ, ಇಸ್ಕೆ ಹೃದಯ ಮೇ ಗಾಂಧಿ ಬುದ್ಧ ರಾಮ್ ಶಾಹಿತೆ. ಅದು ಬಿಟ್ಟು ಬೇರೆದೆಲ್ಲನೂ ಕೂಡ ತಾವೇನು ಮಾಡ್ಬೋದು, ಬರಿಬಹುದು ಅಥವಾ ಬಿಡಲೂಬಹುದು. ಇನ್ನು ಮೋಸ್ಟ್ ಆಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮಾತೃಭೂಮಿ ಕವಿತಾದು ಭಾವಾರ್ಥನ ಸಹಿತನೂ ಕೂಡ ಕೇಳೋ ಚಾನ್ಸಸ್ ಅದ. ಸೊ ನೋಡ್ಕೊಡ್ರಿ, ಇಲ್ಲಿರ್ತಕ್ಕಂಥ ಶಾರ್ಟ್ ಆಗಿರ್ತಕ್ಕಂಥದ್ದನ್ನೇ ಬರೆದಿದ್ದೀವಿ. ಅದನ್ನು ಪ್ರಕೃತಿಯ ಸೌಂದರ್ಯ ಮತ್ತು ಸ್ವರೂಪ ಎರಡನ್ನು ಮಿಕ್ಸ್ ಮಾಡಿ ಬರೆದ್ರೂ ಕೂಡ ಈ ಉತ್ತರ ಆಗ್ತದೆ. ಪ್ರಾಕೃತಿಕ ಸೌಂದರ್ಯ ಪ್ಲಸ್ ಸ್ವರೂಪ ಅದನ್ನು ಎರಡೂ ಸೇರಿಸಿ ಬರೆದ್ರೂ ಕೂಡ ಏನಾಗ್ತದಪ್ಪ ಅಂದ್ರೆ ಈ ಆಗ್ತದೆ. ಬಟ್ ಫಸ್ಟಿಗೆ ಏನು ಮಾಡಬೇಕು, ಕವಿ ಮಾತೃಭೂಮಿ ಕೋ ಶತಶತಬಾರ ಪ್ರಣಾಮ ಕರ್ ರಹೆ ಅನ್ನೋದನ್ನು ಸಾಲನ್ನು ಜೋಡಿಸ್ಬೇಕು. ಇನ್ನು ಈ ಪಾಠದಲ್ಲಿ ಕೆಲವೊಂದಿಷ್ಟು ಅನುರೂಪದ ಪ್ರಶ್ನೆಗಳನ್ನು ಸಹಿತ ಬರ್ಬೋದು. ವಸಿಯತ್ ನಾಟಕ ಆದರೆ ಚಿತ್ರಲೇಖ ಉಪನ್ಯಾಸ ಆಗ್ತದೆ. ಶತ ದ್ವಿರುಕ್ತಿ ಆದ್ರೆ ಹರೇಬರೆ ಅಂತಕ್ಕಂಥದ್ದು ಶಬ್ದಯುಗ್ಮ ಆಗ್ತದೆ. ಬಾಯಿ ಹಾತ್ ಮೇ ನ್ಯಾಯ ಪತಾಕ ಆದರೆ ದಾಯಿನೇ ಹಾತ್ ಮೇ ಜ್ಞಾನದೀಪ ಆಗ್ತದೆ. ಹಸ್ತ್ ಅಂದರೆ ಹಾತ್, ಪತಾಕ ಅಂದರೆ ಝಂಡಾ ಆಗ್ತದೆ. ಸೊ ಇಷ್ಟು ನೋಡ್ಕೊಂಡು ಹೋಗಿದ್ದೆ ಆದರೆ ಕಂಪಲ್ಸರಿ ಈ ಪಾಠದಿಂದ ಬರ್ತಕ್ಕಂಥ 3 ಅಥವಾ 4 ಅಂಕದ ಕ್ವಶನ್ಸ್ಗಳನ್ನು ಡೆಫಿನೆಟ್ ಆಗಿ ನೀವು ಪಡಿತೀರಿ. 100% ಇಲ್ಲಿಂದ ಎಷ್ಟು ಮಾರ್ಕ್ಸ್ ಇದ್ದಾವೆ ಅಷ್ಟು ಪಡಿತೀರಿ. ಸೊ ಅದು ಇತ್ತು ಟಾರ್ಗೆಟ್ 80 ಆಗಿರ್ತಕ್ಕಂಥ ಮಾತೃಭೂಮಿ ವಿಡಿಯೋ ಕ್ಲಾಸಲ್ಲಿ. ಸೊ ನಿಮಗೆ ಇಷ್ಟ ಆದರೆ ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ಭಾಗದಲ್ಲಿ. ಅಲ್ಲಿವರೆಗೂ ಬಾಯ್.